ಯಾರಾದ್ರೂ ಒಬ್ಬ ವ್ಯಕ್ತಿ ಜಾಬ್ ಮಾಡ್ತಾ ಇದ್ರೆ ಅವನು ಬಿಸ್ನೆಸ್ ಮಾಡೋರ ಜೀವನ ತುಂಬಾ ಚೆನ್ನಾಗಿರುತ್ತೆ ಅನ್ಕೊಳ್ತಾನೆ, ಮತ್ತೆ ಬಿಸ್ನೆಸ್ ಮಾಡೋರು ಜಾಬ್ ಮಾಡುವವರ ಜೀವನ ತುಂಬಾ ಚೆನ್ನಾಗಿರುತ್ತೆ ಅನ್ಕೊಳ್ತಾರೆ. ಒಂದು ಅಂಗಡಿ ಇರೋ ವ್ಯಕ್ತಿ ನಾನು ಕೂಡ ಜಾಬ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅನ್ಕೊಳ್ತಾನೆ. ಒಬ್ಬ ಕೂಲಿ ಕೆಲಸ ಮಾಡೋನಿಗೆ AC ಆಫೀಸ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋಕೆ ಇಷ್ಟ ಇರುತ್ತೆ. ಆದ್ರೆ AC ಆಫೀಸ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋರಿಗೆ ನನ್ನದು ಯಾವ್ದಾದ್ರು ಒಂದು ಬಿಸ್ನೆಸ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಕಾಲೇಜ್ ಅಲ್ಲಿ ಓದ್ತಾ ಇರೋರಿಗೆ ಸ್ಕೂಲ್ ಲೈಫ್ ಚೆನ್ನಾಗಿತ್ತು ಅನ್ಸುತ್ತೆ, ಮತ್ತೆ ಸ್ಕೂಲ್ ಅಲ್ಲಿ ಓದ್ತಾ ಇರೋರು ನಾವು ಕಾಲೇಜ್ಗೆ ಹೋದ್ರೆ ತುಂಬಾ ಹ್ಯಾಪಿ ಆಗಿರ್ಬೋದು ಅನ್ಕೊಳ್ತಾರೆ. ಸಿಂಗಲ್ ಆಗಿ ಇರೋರು ಕಪಲ್ಸ್ ಜೀವನ ತುಂಬಾ ಚೆನ್ನಾಗಿರುತ್ತೆ ಅನ್ಕೊಳ್ತಾರೆ, ಮತ್ತೆ ಕಪಲ್ಸ್ ಸಿಂಗಲ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅನ್ಕೊಳ್ತಾರೆ. ಇಲ್ಲಿ ಬರೋ ಪ್ರಶ್ನೆ ಏನಂದ್ರೆ, ಒಬ್ಬ ವ್ಯಕ್ತಿ ತನ್ನ ಜೀವನವನ್ನ ಯಾಕೆ ಇಷ್ಟ ಪಡೋದಿಲ್ಲ? ಇದಕ್ಕೆ ಒಂದು ದೊಡ್ಡ ಕಾರಣ ಏನಂದ್ರೆ, ಮನುಷ್ಯರು ತಮ್ಮ ಜೀವನವನ್ನ ಬೇರೆಯವರ ಜೀವನಕ್ಕೆ ಕಂಪೇರ್ ಮಾಡ್ತಾರೆ. ಮತ್ತು ಇದು ಎಲ್ಲಿಂದ ಶುರುವಾಯ್ತು ಅಂದ್ರೆ, ಯಾವಾಗ ನಮಗೆ ತಿಂಗಳಿಗೆ 2 GB ಇಂದ ದಿನಕ್ಕೆ 2 GB ಇಂಟರ್ನೆಟ್ ಬರೋಕೆ ಶುರುವಾಯ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡಿದಾಗ, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡಿದಾಗ, ಬೇರೆಯವರು ತಿರುಗಾಡೋದನ್ನ, ತಮ್ಮ ಲೈಫ್ ಅನ್ನ ಎಂಜಾಯ್ ಮಾಡೋದನ್ನ ನೋಡಿದಾಗ ಎಷ್ಟೋ ಜನ ಟೀನೇಜರ್ಸ್ ಮತ್ತು ಯೂತ್ ಗಳು ಯೋಚನೆ ಮಾಡ್ತಾರೆ, ಅರೆ ಅವರ ಜೀವನ ಎಷ್ಟು ಚೆನ್ನಾಗಿದೆ, ನಾನ್ ಯಾಕೆ ಹೀಗಿದ್ದೀನಿ, ನನಗೆ ಯಾಕೆ ಗರ್ಲ್ ಫ್ರೆಂಡ್ ಇಲ್ಲ, ನನಗೆ ಯಾಕೆ ಬಾಯ್ ಫ್ರೆಂಡ್ ಇಲ್ಲ, ನನ್ನ ಲೈಫೇ ಚೆನ್ನಾಗಿಲ್ಲ. ಅವರು ತಮ್ಮ ಲೈಫ್ ಅನ್ನ ಬೇರೆಯವರಿಗೆ ಕಂಪೇರ್ ಮಾಡ್ಕೊಳ್ತಾರೆ ಮತ್ತು ಬೇರೆಯವರ ಹ್ಯಾಪಿನೆಸ್ ಅನ್ನ ನೋಡಿ ಬೇಜಾರಾಗ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಪೇಜ್ ಅನ್ನ ಈಗಲೇ ಫಾಲೋ ಮಾಡಿ, ಯಾಕಂದ್ರೆ ನಿಮ್ಮ ಜೀವನವನ್ನ ಡಿಸ್ಟ್ರಾಕ್ಟ್ ಆಗದಲ್ಲೇ ಸರಿಯಾದ ದಾರಿಯಲ್ಲಿ ನಡೆಸೋಕೆ ಹೆಲ್ಪ್ ಆಗುತ್ತೆ.